ನಮಸ್ತೆ, ನಮಸ್ಕಾರ ಗೆಳೆಯರೇ. ನಿಮ್ಮೆಲ್ಲರಿಗೂ ಸ್ವಾಗತ ಬಡ್ತಿ ಕಾ ನಾಮ್ ಗಾಡಿಗೆ. ದೆವ್ವಗಳ ಮಾತಿನಲ್ಲಿ ಅಪಘಾತಗಳ ಕತೆ. ನಾವು ಇಂದು ನಿಮ್ಮನ್ನ ಭೇಟಿ ಮಾಡಿಸೋ ವ್ಯಕ್ತಿಯ ಹೆಸರು, ಸಂಬಂಧದಲ್ಲಿ ನಾವು ನಿಮ್ಮ ತಂದೆ. ಓ ಶಹನ್ಶಾಜಿ, ನೀವು ಬಂದಿದ್ದೀರಾ? ಸರಿ, ನಾವು 45 ವರ್ಷಗಳ ಹಿಂದೆ ಬಂದಿದ್ದೇವೆ. ಈಗ 10 ತಿಂಗಳು ಕಳೆದಿದೆ. ಇಲ್ಲ ಇಲ್ಲ ಇಲ್ಲ, ನಾನು ಹಾಗೆ ಹೇಳಿಲ್ಲ. ಅಂದ್ರೆ ನೀವು ಇಲ್ಲಿಗೆ ಬಂದಿದ್ದೀರಾ ಅಥವಾ ಇಲ್ವಾ? ಅಂದ್ರೆ ಬಂದಿದ್ದೀರಿ. ಬನ್ನಿ ಬನ್ನಿ ಬನ್ನಿ, ನೀವು ಕುಳಿತುಕೊಳ್ಳಿ. ಹಾಗಾದ್ರೆ ಶಹನ್ಶಾಜಿ, ಹೇಗಿದ್ದೀರಾ? ಎಂತಹ ಸ್ಟೈಲ್ ಸರ್, ವಾಹ್, ಅದ್ಭುತ. ಓ ನೀವು ಸಂಪೂರ್ಣವಾಗಿ ಲೆಜೆಂಡ್ರಿ. ಹೇಗೆ ಪ್ರವೇಶ ಮಾಡಿದ್ರಿ? ಅಭ್ಯಾಸ ಮಾಡಿ ನಿಮಗೂ ತಿಳಿಯುತ್ತೆ. ನೀವು ಆಗಾಗ್ಗೆ ಚಟುವಟಿಕೆಗಳನ್ನ ಮಾಡ್ತಿರ್ತೀರಾ? ಇಲ್ಲ ಸರ್, ನಿಮ್ಮ ಸ್ಟೈಲ್ ಸರ್, ನಿಮ್ಮ ಸ್ಟೈಲ್ ಇರಲಿ. ಇದು ವಿಶೇಷವಾಗಿ ಇರಲಿ. ಕತೆ ಶುರು ಮಾಡೋಣ ಸರ್. ಹಾಗಾಗಿ ವೃತ್ತಿಯಲ್ಲಿ ನಾವು ಟ್ಯಾಕ್ಸಿ ಡ್ರೈವರ್ಗಳಾಗಿದ್ದೇವೆ ಮತ್ತು ರಾತ್ರಿ 9ರಿಂದ 5ರವರೆಗೆ ಓಡಿಸ್ತಿದ್ವು. ಅಂದ್ರೆ ರಾತ್ರಿಯಲ್ಲಿ ಯಾಕೆ? ಯಾಕೆಂದ್ರೆ ರಾತ್ರಿಯಲ್ಲಿ ಹೆಚ್ಚು ಹಣ ಸಿಗತ್ತೆ, ಕಡಿಮೆ ಟ್ರಾಫಿಕ್, ಮತ್ತು ನಮ್ಮ ಹೆಸರು ಶಹನ್ಶಾ. ವಾ ವಾ ವಾ, ಅದ್ಭುತ ಅದ್ಭುತ, ವಾ. ಆದ್ರಿಂದ ನೀವು ನಮ್ಮ ವೀಕ್ಷಕರಿಗೆ ಶಹನ್ಶಾ ಅವರಿಂದ ಲೇಟ್ ಶಹನ್ಶಾ ಆಗಿದ್ದು ಹೇಗೆ ಅಂತ ಹೇಳ್ತೀರಾ? ಬಿಳಿ ಕತ್ತಲೆಯಿಂದ ನಾನು ಕುರುಡನಾಗಿದ್ದೆ. ಬಿಳಿ ಕತ್ತಲೆ ಇಂಟ್ರೆಸ್ಟಿಂಗ್ ಇದೆ. ಏನಿದದು? ವಿಷಯವೆಂದ್ರೆ, ಒಂದು ಶುಕ್ರವಾರ ರಾತ್ರಿ ನಾವು ಪ್ರಯಾಣ ದರವನ್ನ ತೆಗೆದುಕೊಂಡು ಹೆದ್ದಾರಿಯಲ್ಲಿ ಹೋದ್ವು. ದಟ್ಟಣೆ ಕಡಿಮೆಯಾಗಿತ್ತು ಮತ್ತು ನನ್ನ ವೇಗ ಬಹುತೇಕ ಗರಿಷ್ಠವಾಗಿತ್ತು. ಮುಂದೆ ತೀಕ್ಷ್ಣವಾದ ತಿರುವು ಇತ್ತು ಮತ್ತು ತಿರುವು ಸಂಕೇತವೂ ಇರಲಿಲ್ಲ. ನಾನು ಅದೇ ವೇಗದಲ್ಲಿ ತೀಕ್ಷ್ಣವಾದ ತಿರುವು ತೆಗೆದುಕೊಂಡೆ ಮತ್ತು ಓವರ್ಲೋಡ್ ಮಾಡಿದ ಟ್ರಕ್ ಮುಂಭಾಗದಿಂದ ಬರುತ್ತಿತ್ತು. ಅದರ ಹೆಡ್ಲೈಟ್ ಹೆಚ್ಚಿನ ಕಿರಣದ ಮೇಲೆ ಇತ್ತು. ನಾನು ಅದರ ಬೆಳಕಿನಿಂದ ನನ್ನ ಕಣ್ಣುಗಳನ್ನ ತೆಗೆದು ಹಾಕಬೇಕಾಗಿತ್ತು, ಆದ್ರೆ ನಾನು ಹಾಗೆ ಮಾಡಲಿಲ್ಲ. ನನ್ನ ಕಣ್ಣುಗಳು ದೀಪಗಳಿಂದ ಬೆರೆತುಕೊಂಡವು ಮತ್ತು ಕೆಲವು ಸೆಕೆಂಡ್ಗಳ ಕಾಲ ನನ್ನ ಕಣ್ಣುಗಳ ಮುಂದೆ ಬಿಳಿ ಕತ್ತಲೆ ಇತ್ತು. ಮತ್ತು ನೀವು ಅರ್ಥ ಮಾಡಿಕೊಂಡಿದ್ದೀರಿ, ಬಿಳಿ ಕತ್ತಲೆ. ನೀವು ಅರ್ಥ ಮಾಡ್ಕೊಂಡಿದ್ರ? ಬಿಳಿ ಕತ್ತಲೆ. ಇದು ಬಿಳಿ ಕತ್ತಲೆ. ಎದುಗಿರುವ ವ್ಯಕ್ತಿ ಬೆಳಕು ನಿಮ್ಮ ಕಣ್ಣುಗಳಲ್ಲಿ ಬಲವಾಗಿ ಬಿದ್ದಾಗ ಅದು ಒಂದೇ ಬಾರಿಗೆ ಕತ್ಲಾಗತ್ತೆ. ಸಹೋದರ, ನೀವು ಹೇಳ್ತಿರೋದು ಬಿಳಿ ಕತ್ತಲೆ ಬಗ್ಗೆ. ಅದಕ್ಕೆ ಕಣ್ಣಿಗೆ ಬೆಳಕು ಬಿದ್ದಾಗ ಕುರುಡಾದೆ, ಸರಿಯಾ? ಸರಿ. ಮನೆ ತಲುಪೋ ಬದಲು ನನ್ನ ಪ್ರಯಾಣಿಕ ಮತ್ತು ನಾನು ಮೇಲಕ್ಕೆ ತಲುಪಿದವು. ಆದ್ರಿಂದ ಆ ಅಪಘಾತ ನಿಮ್ಮೊಂದಿಗೆ ಸಂಭವಿಸಿದೆ. ನಮ್ಮ ವೀಕ್ಷಕರಿಗೆ ಏನ್ ಹೇಳಲು ಬಯಸ್ತೀರಾ? ಇದರಿಂದ ತಮ್ಮನ್ನ ಅವರು ಹೇಗೆ ರಕ್ಷಿಸಿಕೊಳ್ಬಹುದು? ಮೊದಲನೇದಾಗಿ ಕೇಳಿಸ್ಕೊಳ್ಳಿ. ಸಂಪೂರ್ಣವಾಗಿ ಅಗತ್ಯವಿಲ್ಲದಿದ್ರೆ ರಾತ್ರಿಯಲ್ಲಿ ವಾಹನ ಚಲಾಯಿಸೋದನ್ನ ತಪ್ಪಿಸಿ. ರಾತ್ರಿ ವಾಹನ ಚಾಲಕರು ಸದಾ ಜಾಗೃತರಾಗಿರ್ಬೇಕು. ನೀವು ನಿದ್ದೆ ಅಥವಾ ಆಲಸ್ಯವನ್ನ ಅನುಭವಿಸಿದ್ರೆ ಕಾರಣ ಬದಿಯಲ್ಲಿ ನಿಲ್ಲಿಸಿ ಮತ್ತು ನೀರು ಕುಡಿರಿ. ನೀರು, ಚಹಾ ಅಥವಾ ಕಾಫಿಯನ್ನ ಸೇವಿಸಿದ ನಂತರ ಮಾತ್ರ ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ. ಹೌದು, ನನ್ನ ಪ್ರಕಾರ, ಕ್ಷಮಿಸಿ, ಇದು ಸಂಭವಿಸಿದಾಗ ಕನಿಷ್ಠ ಮುಖವನ್ನ ತೊಳಿರಿ ಎಂದು ನಾನು ಇದರಲ್ಲಿ ಸ್ವಲ್ಪ ಸೇರಿಸಲು ಬಯಸ್ತೇನೆ. ನೀವು ಚಿಕ್ಕನಿದ್ರೆ ಅಂತ ಭಾವಿಸೋದ್ರಿಂದ ನೀವು ವಿಶ್ರಾಂತಿ ಪಡಿತೀರಿ, ಮತ್ತು ಇದರ ಅರ್ಥ ನೀವು ಅನೇಕ ಬಾರಿ ತುರ್ತು ಪರಿಸ್ಥಿತಿಗೆ ಹೋಗ್ಬೇಕಾಗತ್ತೆ. ನಂತರ ಸ್ವಲ್ಪ ವಿಶ್ರಾಂತಿ. ಹೌದು. ಇಲ್ಲ ಸರ್, ಚಾಲನೆ ಮಾಡುವಾಗ ನಿಮ್ಮ ಡ್ಯಾಶ್ ಬೋರ್ಡ್ ಡಿಮ್ ಮತ್ತು ಕ್ಯಾಬಿನ್ ಲೈಟ್ಗಳನ್ನ ಆಫ್ ಮಾಡಿ. ಇದು ಬಹಳ ಮುಖ್ಯ. ಮುಂದೆ ಬರುವ ವಾಹನದ ಹೆಡ್ಲೈಟ್ಗಳನ್ನ ನೇರವಾಗಿ ನೋಡ್ಬೇಡಿ. ನಗರದ ಒಳಗೆ ಯಾವಾಗಲೂ ಲೋ ಬೀಮ್ ಬಳಸಿ, ಹೆದ್ದಾರಿಯಲ್ಲಿ ಮಾತ್ರ ಹೈ ಬೀಮ್ ಬಳಸಿ. ನೀವು ಕನ್ನಡಕವನ್ನ ಧರಿಸ್ತಿದ್ರೆ ಚಾಲನೆ ಮಾಡುವಾಗ ನಿಮ್ಮ ಕನ್ನಡಕವನ್ನ ಧರಿಸಿ. ಯಾರು ಕನ್ನಡಕ ಧರಿಸ್ತಾರೆ ಅವರ ಕನ್ನಡಕವೇ ಅವರ ಕಣ್ಣುಗಳು ಅಂತ. ಹಾಗಾದ್ರೆ ಮನುಷ್ಯರು ತನ್ನ ಕಣ್ಣನ್ನ ಹೇಗೆ ಇಟ್ಕೊಳ್ತಾರೆ? ಹೌದು, ಕನ್ನಡಕ ಮತ್ತು ಕಾರಿನ ಕನ್ನಡಿಗಳನ್ನ ಸ್ಫಟಿಕ ಸ್ಪಷ್ಟ ಮತ್ತು ಹೊಳೆಯುವಂತೆ ಇರಿಸಿ. ಕೆಲವೊಮ್ಮೆ ಅದರಲ್ಲಿ ಧೂಳು ಸಂಗ್ರಹವಾಗುತ್ತೆ ಮತ್ತು ನಂತರ ಅದನ್ನ ಸ್ಪಷ್ಟವಾಗಿ ನೋಡ್ಲಾಗೋದಿಲ್ಲ. ಮೇಲಿಂದ ರಾತ್ರಿಯಾಗಿದ್ರೂ ಬೆಳಕು ತುಂಬಾ ಕಡಿಮೆ ಇರುತ್ತೆ. ಮತ್ತು ಡಿಪ್ಪರ್ ಬಳಸಿ. ಸರಿ, ನೀವು ಎಂದಾದರೂ ಸರ್ ಡಿಪ್ಪರ್ ಅರ್ಥವನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ನಿಜವಾಗಿ ಏನ್ ವಿಶೇಷ? ಡಿಪ್ಪರ್ ಇದಕ್ಕಾಗಿಯೇ ಕಣ್ಣುಗಳು ರಾತ್ರಿಯಲ್ಲಿ ಬೆಳಕಿನ ಮೊದಲು ಹೋಗುತ್ತವೆ. ಎದುರಿನಿಂದ ಬರುವ ವಾಹನದ ಸದ್ದು ದೂರದಿಂದ ಬರದಿದ್ರೂ ಬೆಳಕು ಖಂಡಿತ ಕಾಣಿಸುತ್ತೆ, ಯಾಕೆಂದ್ರೆ ಬೆಳಕು ಶಬ್ದಕ್ಕಿಂತ ವೇಗವಾಗಿರುತ್ತೆ. ವಾ ವಾ, ಅದ್ಭುತ. ಏನು ಹೇಳಿದ್ರಿ ಸರ್, ನೀವು ಕವಿತೆ ಮಾಡ್ತೀರಾ ಎಂದರ್ಥ. ಕೆಲವೊಮ್ಮೆ ಮೂಡ್ ಚೆನ್ನಾಗಿದ್ರೆ. ಸರ್, ನೀವು ನಮಗೆ ಸಂಪೂರ್ಣ ಪರಿಸ್ಥಿತಿಯನ್ನ ವಿವರಿಸಿದ್ದೀರಾ ಮತ್ತು ಶಾಯರಿ ಕೂಡ ಮಾಡಿದ್ದೀರಿ. ವಾಹ್ ವಾಹ್, ತುಂಬಾ ಧನ್ಯವಾದ ಸರ್, ನಮ್ಮ ಶೋಗೆ ಬಂದಿದ್ದಕ್ಕೆ ಮತ್ತು ನಿಮ್ಮ ಕಥೆಯನ್ನ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ
ಧನ್ಯವಾದ. ಹಾಗಾದ್ರೆ ಇಂದಿನ ಬಂಪರ್ ಸ್ಟಿಕ್ಕರ್ ಅನ್ನ ನೋಡೋಣ. ನೀವು ಕತ್ತಲೆ ರಾತ್ರಿಯಲ್ಲಿ ಓಡಿಸಲು ಬಯಸಿದರೆ ಆದ್ದರಿಂದ ಫ್ಯಾಮ್ ಕಣ್ಣುಗಳು ಮತ್ತು ಹೆಡ್ಲೈಟ್ಗಳನ್ನ ಆನ್ ಮಾಡಿ ಮತ್ತು ಯಾವುದೇ ನಿರ್ಲಕ್ಷ್ಯವನ್ನ ಮಾಡಬೇಡಿ. ಬನ್ನಿ ಗೆಳೆಯರೇ, ಮುಂದಿನ ಸಂಚಿಕೆಯಲ್ಲಿ ನೀವು ಅಲ್ಲಿಯವರೆಗಿನ ಮುಂದಿನ ಕಥೆಯನ್ನ ಭೇಟಿ ಆಗ್ತಾ ಇರಿ. ಅಲ್ಲಿ ಕುಳಿತಿರುವ ನಮ್ಮ ಸಹೋದರ ಶಹಾನ್ ಶಾ ಮಾತಿಗೆ ಗಮನ ಕೊಡಿ. ಬಿಳಿ ಕತ್ತಲೆಯ ಬಗ್ಗೆ ಎಚ್ಚರದಿಂದಿರಿ. ನೀವು ರಾತ್ರಿಯಲ್ಲಿ ಚಾಲನೆ ಮಾಡುವಾಗ ಹಗಲಿಗಿಂತ ಹೆಚ್ಚು ಎಚ್ಚರದಿಂದ ಚಾಲನೆ ಮಾಡಿ. ಬಾಯ್ ಬಾಯ್.